ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ 23/4/2026ಕ್ಕೆ ಬೋರ್ಡ್ನಿಂದ SSLC ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನ 12 ಗಂಟೆಗೆ. ಸೊ ರಿಸಲ್ಟನ್ನು ಬರ್ತಕ್ಕಂಥ ಒಂದು 3 ಟೈಪ್ಸ್ಗಳಿದ್ದಾವೆ, ಅವುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದರೆ ಸಾಕು. ನೀವೇ 12 ಗಂಟೆ ಆದರೆ ವೆಬ್ಸೈಟನ್ನು ಓಪನ್ ಮಾಡಿ ರಿಸಲ್ಟನ್ನು ನೋಡ್ಬೋದು. ಮೆಸೇಜು ಕೂಡ ಬರ್ತದೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಸೊ ಕಡಿಮೆ ಆದರೆ ಮತ್ತೆ ಎಕ್ಸಾಮ್ 2 ಇದೆ. ಸೊ ಎಕ್ಸಾಮ್ 2 ಅನ್ನು ಕೂಡ ಬರಲಿಕ್ಕೆ ರೆಡಿಯಾಗಿ ಅಂತ ಹೇಳ್ತಾ, ಸೊ ಬೆಸ್ಟ್ ಆಫ್ ಲಕ್. ನಿಮ್ಮ ರಿಸಲ್ಟನ್ನು ಕೂಡ ನನಗೆ ಕಮೆಂಟಲ್ಲಿ ಕೊಡಬೇಕು. ಫಸ್ಟ್ ರಿಸಲ್ಟ್ ನೋಡ್ತಕ್ಕಂಥ ಮೆಥಡನ್ನು ಹೇಳ್ತೀನಿ. kr.results.nic.in ಅಂತಕ್ಕಂಥದ್ದು ಒಂದು ಅಧಿಕೃತವಾಗಿರ್ತಕ್ಕಂಥ ಕರ್ನಾಟಕದ ಪರೀಕ್ಷಾ ಫಲಿತಾಂಶ ಜಾಲತಾಣ. ಸೊ ಅದಕ್ಕೆ ನೀವೇನು ಮಾಡಿ, ಯಾವುದೇ ಒಂದು ಸರ್ಚ್ ಎಂಜಿನ್ಗಳ ಮೂಲಕ ಸೊ kr.result.nic.in ಅನ್ನು ಕ್ಲಿಕ್ ಮಾಡಿ. ಓಕೆ, ಅದನ್ನು ಟೈಪ್ ಮಾಡಬೇಕು. ಅದನ್ನು ಟೈಪ್ ಮಾಡಿದ ನಂತರ ಅಲ್ಲಿ ಮೇಲೇ ಬರ್ತದೆ SSLC ಎಕ್ಸಾಮ್ 1 ರಿಸಲ್ಟ್ ಅಂತ ಬರ್ತದೆ. ಸೊ ನೀವು ಏನು ಮಾಡಬೇಕು, SSLC ಎಕ್ಸಾಮ್ 1 ಅಂತಲೇ ತೊಗೋಬೇಕು. ಓಕೆನಾ. ಆವಾಗ ಅಲ್ಲಿ SSLC PUC ಇಲ್ಲದೆ, ಸೊ PUC ಜೊತೆಗೆ SSLCನೂ ಕೂಡ ಆ್ಯಡ್ ಮಾಡ್ತಾರೆ, ಅದನ್ನು ಆ್ಯಡ್ ಮಾಡ್ತೀರಿ. ಸೊ ಆವಾಗ SSLC ಎಕ್ಸಾಮ್ 1 ರಿಸಲ್ಟ್ 2026 ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ರಿಜಿಸ್ಟರ್ ನಂಬರನ್ನು ನೀವೇನು ಮಾಡಬೇಕು, ಹಾಕಬೇಕು. ಸೊ 2026ದಿಂದ ಸ್ಟಾರ್ಟ್ ಆಗಿದೆಯಲ್ಲ, ಆ ರಿಜಿಸ್ಟರ್ ನಂಬರ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಓಕೆ, ಸೊ ನಿಮ್ಮ ನೋಂದಣಿ ಸಂಖ್ಯೆ ಮತ್ತು ನಿಮ್ಮ ಒಂದು ಹುಟ್ಟಿದ ದಿನಾಂಕವನ್ನು ಹಾಕಿ ಸಬ್ಮಿಟನ್ನು ಮಾಡಬೇಕು. ಆವಾಗ ಸಬ್ಮಿಟ್ ಮಾಡಿದ ಕೂಡಲೇ ಬರೋದೇ ನಿಮ್ಮ SSLC ಪರೀಕ್ಷೆ ಫಲಿತಾಂಶ ಟನ್. ಓಕೆ, ಸೊ ಅಲ್ಲಿ ಏನಾಗಿರ್ತದೆ, 2 ಕಾಲಮ್ಸ್ ಇರ್ತದೆ. ಒಂದೇದು ಎಕ್ಸ್ಟರ್ನಲ್ ಮಾರ್ಕ್ಸ್ ಇರ್ತವೆ. ಓಕೆ, ನೆಕ್ಸ್ಟ್ ಇರೋದು ಇಂಟರ್ನಲ್ ಮಾರ್ಕ್ಸ್ ಇರ್ತವೆ. ಫಸ್ಟ್ ಇಂಟರ್ನಲ್ ಇರ್ತದೆ, ಆಮೇಲೆ ಎಕ್ಸ್ಟರ್ನಲ್ ಇರ್ತದೆ. ಕನ್ನಡದಲ್ಲಿ 25ಕ್ಕೆ 25 ಇರ್ತದೆ. ಓಕೆ, ಆಮೇಲೆ ಥಿಯರಿಯಲ್ಲಿ 100ಕ್ಕೆ 100 ಇರ್ತದೆ. ಸೊ ಟೋಟಲಿ 125 ಇರ್ತದೆ. ಈ ಸಲ ರಿಸಲ್ಟ್ ಬರ್ತಕ್ಕಂಥದ್ದು 625ಕ್ಕೆ ಬರ್ತದೆ. ಥರ್ಡ್ ಲ್ಯಾಂಗ್ವೇಜ್ದಲ್ಲಿನೂ ಕೂಡ ನಿಮಗೆ ಅಂಕಗಳು ಬರ್ತಾ ಇದ್ದಾವೆ. ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿನೂ ಕೂಡ ನಿಮಗೆ ಯಾವೆಲ್ಲ ಥರ್ಡ್ ಲ್ಯಾಂಗ್ವೇಜ್ ಇದಾವೆಲ್ಲ ಅವೆಲ್ಲವುಗಳು ಕೂಡ ನಿಮಗೆ ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಓಕೆ, ಸೊ ಇದು ಏನಾಗಿತ್ತಂದರೆ ನೀವೇ ವೆಬ್ಸೈಟ್ಗೆ ಹೋಗಿ ಭೇಟಿಯಾಗಿ ರಿಸಲ್ಟನ್ನು ನೋಡ್ತಕ್ಕಂಥದ್ದು ಒನ್ ಟೈಪ್ ಇತ್ತು. ಇನ್ನು ಎರಡನೇದು ಏನಿದೆ ಅಂತಂದರೆ, ಅವರೇ ನಿಮಗೆ ಬೋರ್ಡಿಂದ ಮೆಸೇಜ್ ಮಾಡ್ತಾರೆ, ಟೆಕ್ಸ್ಟ್ ಮೆಸೇಜ್ ಬರ್ತದೆ. ವಾಟ್ಸಪ್ಪಲ್ಲಿನೂ ಮಾಡ್ತೀನಿ ಅಂತ ಹೇಳಿದ್ದಾರೆ, ಟೆಕ್ಸ್ಟ್ ಮೆಸೇಜ್ ಅಂತಲೂ ಹೇಳಿದ್ದಾರೆ. ಸೊ ನಿಮ್ಮ ರಿಸಲ್ಟ್ ಬರ್ತದೆ, ನಿಮ್ಮಲ್ಲಿರ್ತಕ್ಕಂಥ ಸಬ್ಜೆಕ್ಟು ಎಷ್ಟು ಮಾರ್ಕ್ಸ್ ತೊಗೊಂಡಿರೋ ಅನ್ನೋದನ್ನು ಟೋಟಲ್ ಮಾರ್ಕ್ಸಿನ ಮೇಲೆ ಕೂಡ ಒಂದು ರಿಸಲ್ಟ್ ಬರ್ತದೆ. ಇನ್ನೂ ಒಂದು ಏನಪ್ಪ ಅಂದ್ರೆ, ಶಾಲೆಯ ನೋಟಿಸ್ ಬೋರ್ಡ್ಗೂ ಕೂಡ ಹಾಕ್ತಾರೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಅಂತ ಹೇಳಿದ್ದಾರೆ. ಸೊ ಮಧ್ಯಾಹ್ನ 3 ಗಂಟೆಗೂ ಕೂಡ ಏನಾಗ್ಬೋದು, 12 ಗಂಟೆಗೆ ವೆಬ್ಸೈಟಲ್ಲಿ ಬಿಟ್ಟರೆ 3 ಗಂಟೆವರೆಗೂ ಕೂಡ ನಿಮಗೆ ಶಾಲೆಯಲ್ಲಿ ರಿಸಲ್ಟನ್ನು ಕೂಡ ನೋಟಿಸ್ ಬೋರ್ಡ್ಗೆ ಹಾಕ್ತಾರೆ. ಅಲ್ಲಿನೂ ಕೂಡ ನೀವು ರಿಸಲ್ಟನ್ನು ನೋಡ್ಕೊಳ್ಬೋದು. ಆಮೇಲೆ ಕರ್ನಾಟಕ ಮೊಬೈಲ್ ಆ್ಯಪ್ನಲ್ಲಿನೂ ಕೂಡ ನಿಮಗೆ ರಿಸಲ್ಟನ್ನು ನೋಡ್ಬೋದು ಅಂತ ಹೇಳಿದ್ದಾರೆ. ಕರ್ನಾಟಕ ಮೊಬೈಲ್ ಆ್ಯಪ್ ಯಾರ್ದೆಲ್ಲ ಇಲ್ಲ ಅದನ್ನು ಕೂಡ ಅವರು ಕೂಡ ಇನ್ಸ್ಟಾಲೇಷನ್ಸ್ ಮಾಡಿಕೊಂಡು ಈ ಕರ್ನಾಟಕ ಮೊಬೈಲ್ ಆ್ಯಪ್ದು ಥ್ರೋದಿಂದನೂ ಕೂಡ ನೀವು SSLC ರಿಸಲ್ಟನ್ನು ನೀವೇನು ಮಾಡ್ಬೋದಪ್ಪ ಅಂದರೆ ವೀಕ್ಷಣೆಯನ್ನು ಮಾಡ್ಬೋದು. ಒಟ್ಟಾರೆಯಾಗಿ ಬೇಗನೆ ಒಂದಿನ ಬೇಗ ಬಂತು. ಸೊ ಒಟ್ಟಾರೆ ಫಲಿತಾಂಶ ಸ್ವಲ್ಪ ಬಂತಂದ್ರೆ ವೆಬ್ಸೈಟ್ ಹ್ಯಾಕ್ ಆಗ್ತಕ್ಕಂಥದ್ದು, ಜಾಮ್ ಆಗ್ತದೆ, ಸರ್ವರ್ ಬ್ಯುಸಿ ಆಗ್ತದೆ. ಡೋಂಟ್ ವರಿ, ನಿಮ್ಮ ರಿಜಿಸ್ಟರ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತನ್ನು ಇಟ್ಕೊಡ್ರಿ. ನಿಮ್ಮ ಶಾಲೆಯಲ್ಲಿ ಏನು ಮಾಡಿರ್ತಾರೆ ಅಂದರೆ, ಒಂದು ತಾತ್ಕಾಲಿಕ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡನ್ನು ಹಾಕಿರ್ತಾರೆ ಅವರ ಬೋರ್ಡಲ್ಲಿ. ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ ಅಥವಾ ಪ್ರಿನ್ಸಿಪಾಲ್ಸ್ಗಳಿಗೆ ಭೇಟಿಯಾಗಿ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡನ್ನು ಇಶ್ಯೂ ಮಾಡಿ. ಇದೇ ವರ್ಷ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಡಿಜಿ ಲಾಕರ್ಗೂ ಕೂಡ ಹಾಕ್ತಾ ಇದ್ದಾರೆ. ಓಕೆ, ಸೊ ಡಿಜಿ ಲಾಕರಲ್ಲಿ ಯಾವ ಥರನಾಗಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಸೊ ಡಿಜಿ ಲಾಕರಿಂದನೂ ಕೂಡ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡಿ, ಆ್ಯಸ್ ಇಟ್ ಈಸ್ ಬೋರ್ಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡೇ ಇರ್ತದೆ. ಓಕೆ, ಡಿಜಿ ಲಾಕರ್. ಸೊ ಅಲ್ಲಿನೂ ಕೂಡ ನೀವು ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಇಷ್ಟು ಲೈವಲ್ಲಿ ನಾನು ನಿಮಗೆ ರಿಸಲ್ಟನ್ನು ನೋಡ್ತಕ್ಕಂಥ ವಿಧಾನವನ್ನು ಹೇಳಿದ್ದೀನಿ. ಸೊ ಒಂದು ಮೆಸೇಜ್ ಬರ್ತದೆ, ವೇಟ್ ಮಾಡಿ. ಅರ್ಜೆಂಟ್ ಇತ್ತಂದರೆ kr.resultin.nic.inಗೆ ಭೇಟಿಯಾಗಿ ಅಲ್ಲಿನೂ ಕೂಡ ನೀವು ಏನು ಮಾಡಬೇಕು, SSLC ಎಕ್ಸಾಮ್ 1 ರಿಸಲ್ಟ್ 2026 ಆಯ್ಕೆ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಮಾಡಿದ್ರೇ ನಿಮ್ಮ ರಿಸಲ್ಟ್ ಏನಾಗ್ತದಪ್ಪ ಅಂದರೆ ಬರ್ತದೆ. ಇಷ್ಟಿತ್ತು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.